ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇವಾಗ ಫುಲ್ಲು ಟ್ರೆಂಡಿಂಗಲ್ಲಿ ಓಡ್ತಾ ಇರೋ ಒಂದು ಹಾರರ್ ಮೂವಿ ನೋಡೋದಕ್ಕೆ ಅಂತ ಹೇಳಿ ನಾನು, ಮಹಿ, ಅಕ್ಕ, ಬಾಬಾ 4 ಜನನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. 3:30ಗೆ ಶೋ ಇದೆ ಈವ್ನಿಂಗು. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹೆಂಗಿರುತ್ತೋ ಏನೋ ಅಂತ ಭಯ ಆಗುತ್ತೆ ನನಗೂ. ಬಟ್ ಸ್ಟಿಲ್ ನನಗೆ ಹಾರರ್ ಮೂವೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನೋಡೋಣ. ಇನ್ಸ್ಟಾಗ್ರಾಮಲ್ಲಂತೂ ಫುಲ್ ಬಿಟ್ಟಿದ್ದಾರೆ ಅದು ಒಂದೊಂದೇ ಸ್ಟೋರೀಸ್ ಹಾಕಿ. ಸೊ ಅದನ್ನು ನೋಡಿದಾಗೆಲ್ಲ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ. ಇನ್ನೇನು ಹೊರಡಬೇಕು. ನಾನು ಈ ರೀತಿ ಡ್ರೆಸ್ಅಪ್ ಆಗಿದ್ದೀನಿ. ಇನ್ನೇನು ಕೆಳಗಡೆ ಹೊರಡಬೇಕು. ನಾನು ಕಾಲ್ ಮಾಡ್ತಾರಲ್ಲ ಅಂತ ಹೇಳಿ ಹಾಗೆ ಸ್ವಲ್ಪ ಇಂಟ್ರೊಡಕ್ಷನ್ ತೊಗೊಬಿಡೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಹಾಗೆ ಈ ಕುರ್ತಾ ನಿಮಗೆ ಲಾಸ್ಟ್ ಟೈಮ್ ತೋರಿಸಿದೆ ಅಂದ್ಕೊಳ್ತೀನಿ. ನಾನು ಇದ್ರದ್ದು ರಿವ್ಯೂ ಏನೂ ಕೊಟ್ಟಿರಲಿಲ್ಲ. ಹಾಗೆ ಇವಾಗ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡಬೇಕಾದ್ರೆ ಇದನ್ನು ಓಪನ್ ಮಾಡಿದ್ನಲ್ಲ. ಸೊ ಹಾಗಾಗಿ ಹಿಂಗೆ ಕೈಯಲ್ಲಿ ಇಟ್ಕೊಂಡಿದ್ದೆ. ಇದನ್ನು ವೇರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಬಟ್ 1 ಸೈಜ್ ಲೂಸ್ ಇದೆ ನನಗಿದು ಡ್ರೆಸ್ಸು. ಹಾಗಾಗಿ ಸ್ಟಿಚ್ ಮಾಡ್ಕೊಂಡು ಈಗ ಅಷ್ಟು ಟೈಮ್ ಇಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಡ್ರೆಸ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಆ್ಯಂಡ್ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಓಕೆನಾ? ಆ್ಯಂಡ್ ಲಿಶಾ ಅಂತೂ ಸ್ಟಿಲ್ ಇವಾಗ ನಮ್ಮ ಮನೇಲಿ ಇಲ್ಲ. ನಮ್ಮ ಆಂಟಿ ಮನೆಗೆ ಹೋಗಿದ್ದಾನೆ ಅವನು. ನಮ್ಮ ಅಮ್ಮ ಅವರ ತಂಗಿ ಮನೆಗೆ. ನನ್ನ ತಂಗಿ ಸ್ಪಂದು ಇದ್ದಾಳಲ್ಲ, ಸೊ ಅವ್ರ ಮನೆಗೆ ಹೋಗಿದ್ದಾನೆ. 1-2 ದಿನ ಇಡ್ಸ್ಕೊತೀನಿ ಅಂತ ಹೇಳಿ ಕರೆಸ್ಕೊಂಡಿದ್ದಾಳೆ ನನ್ನ ತಂಗಿ. ನನಗೆ ಅವ್ನ ಮನೇಲಿ ಇಲ್ದೋಗಿರೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಿದೆ. ಸೊ ಆ ಬೇಜಾರಲ್ಲಿ ಮನೇಲೇ ಇದ್ದು ಕೂರು ಅಂದರೆ ಮನೆಯೆಲ್ಲ ಖಾಲಿ ಅನ್ನಿಸ್ತಾ ಇರುತ್ತಲ್ಲ. ಸೊ ಹಾಗಾಗಿ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬರೋಣ, ಏನಾದರೂ ತಿನ್ಕೊಂಡು ಬರೋಣ, ಇದೇ ಆಗ್ಬಿಟ್ಟಿದೆ ನಮಗೆ 3 ದಿನದಿಂದನೂ. ಸೊ ಇವತ್ತು ಲಿಶಾಂತನ ಕರ್ಕೊಂಡು ಬರಬೇಕು, ಹಾಗೆ ಫಿಲಮ್ಗೂ ಹೋಗಬೇಕು. ಸೊ ಅದಕ್ಕೆ ಫಿಲಮ್ ಮುಗಿಸ್ಕೊಂಡು ಅದಾದಮೇಲೆ ಲಿಶಾಂತನ ಕರ್ಕೊಂಡು ಬರ್ತೀನಿ. ಅದು ಅಲ್ಲದೆ ಇವತ್ತು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಕೂಡ ಇದೆ. ಅವ್ರದ್ದು 34ನೇ ವರ್ಷದ್ದು ಆ್ಯನಿವರ್ಸರಿ. ಸೊ ಹ್ಯಾಪಿ ಆ್ಯನಿವರ್ಸರಿ ಅಪ್ಪ ಅಮ್ಮ. ಅವರು ಕೂಡ ನನ್ನ ವೀಡಿಯೋನ ನೋಡ್ತಾ ಇರ್ತಾರೆ. 100 ವರ್ಷ ಗಂಡ ಹೆಂಡತಿ ಚೆನ್ನಾಗಿ ಸುಖವಾಗಿ ಕಿತ್ತಾಡಿಕೊಂಡು ಚೆನ್ನಾಗಿರಿ ಅಷ್ಟೇ ನಾನು ಮಗಳಾಗಿ ನಿಮಗೆ ಹಾರೈಸೋದು. ಗೈಸ್, ಇವಾಗ ಇನ್ನೇನು ಹೊರಡಬೇಕು. 5 ನಿಮಿಷ ನನಗೆ ಟೈಮ್ ಕೊಟ್ಟಿದ್ದು ಮಹಿ, ಬೇಗ ವೀಡಿಯೋ ಮಾಡಿಕೊಂಡು ಬಾ ಕೆಳಗಡೆ ಅಂತ. ಸೊ ಈಗ ಆಯಿತು, 3 ನಿಮಿಷ ಆಯಿತು. ಇನ್ನು 2 ನಿಮಿಷದಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡು ಹೊರಡಬೇಕು. ಸೊ ಬನ್ನಿ, ಹೇಗಿರುತ್ತೆ ಇವತ್ತೊಂದು ದಿನ ಏನು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ನನ್ನ ಔಟ್ಫಿಟ್ ಬಂದು ಇವತ್ತು ಈ ರೀತಿ ವೇರ್ ಮಾಡಿದ್ದೀನಿ. ಇಲ್ಲಿ ಫ್ಲವರ್ ಏನು ಕಾಣಿಸ್ತಾ ಇದೆ ಇದ್ರಿಗೆ ಸ್ವಲ್ಪ ಡಾರ್ಕ್ ಶೇಡಲ್ಲಿ ಪ್ಯಾಂಟ್ ವೇರ್ ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣಿಸ್ತಿದ್ಯೋ ಎಲ್ಲೋ ಗೊತ್ತಿಲ್ಲ. ಮಿರರಲ್ಲಿ ನೋಡಿದಾಗ ನಂಗೆ ಚೆನ್ನಾಗಿ ಕಾಣಿಸ್ತು. ನಿಮ್ಗೆ ಹೇಗೆ ಕಾಣಿಸ್ತಿದ್ದೀನಿ? ಸೊ ಆ್ಯಂಡ್ ಹೇರ್ ಫ್ರೀ ಬಿಟ್ಟಿದ್ದೀನಿ. ಸೊ ನೋಡೋಣ, ಶೇಕೆ ಆದರೆ ಎತ್ತು ಕಟ್ಟಿಬಿಡ್ತೀನಿ ಹೇರ್ನ. ಆ್ಯಂಡ್ ಫೈನಲ್ ನನ್ನ ಫೈನಲ್ ಔಟ್ಫಿಟ್ ಬಂದು ಇದು. ಸೊ ಇವಾಗ ನಾನು ಇನ್ನೇನು ಹೊರಡಬೇಕು ಬ್ಯಾಂಗ್ಳೂರಿಗೆ. ಹೇಗೆ ಕಾಣಿಸ್ತಿದ್ದೀನಿ ಗೈಸ್? ಇವಾಗ ಒಂದು ವಾಟರ್ ಬಾಟ್ಲು ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಮನೆ ಲಾಕ್ ಮಾಡ್ಕೊಂಡು ಹೊರಡೋಣ. ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇರೋದ್ರಿಂದ. ಸೊ ನೋಡೋಣ ಇವತ್ತು ಏನಾದರೂ ಕೇಕ್ ಕಟ್ ಮಾಡಿಸ್ಬೋದೇನೋ ನಾವು ಎಲ್ಲ ಸೇರಿಕೊಂಡು. ಬೇಗ ಬಂದರೆ, ಲೇಟ್ ಆದರೆ ನೋಡಬೇಕು, ಐಡಿಯಾ ಇಲ್ಲ ಏನು ಮಾಡೋದೇನು ಅಂತ. ಈ ವರ್ಷ ಪಾಪ ನಮ್ಮ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಪ್ರತಿ ವರ್ಷ ಅವ್ರದ್ದು ಆ್ಯನಿವರ್ಸರಿ ಏನಿರುತ್ತೆ ಪ್ರತಿ ವರ್ಷ ನಾವು ಫುಲ್ಲು ಮಕ್ಕಳೆಲ್ಲ ಜೊತೆಲೇ ಇದ್ದು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ನಾನಂತೂ 1 ವರ್ಷವೂ ಅವರು ಬರ್ಡೇ ಕೇಕ್ನ ನಾನಂತೂ 1 ವರ್ಷವೂ ಮಿಸ್ ಮಾಡಿದೆ. ಇನ್ ಕೇಸ್ ನಮ್ಮ ಅಕ್ಕ ನನ್ನ ತಮ್ಮ ಏನಾದರೂ ಸೆಲೆಬ್ರೇಟ್ ಮಾಡಲಿಲ್ಲ ಅಂದರು ನಾನಂತೂ 1 ವರ್ಷವೂ ಮಿಸ್ ಮಾಡಿರಲಿಲ್ಲ, ಕೇಕ್ ಕಟ್ ಮಾಡಿಸ್ತಾಯಿದ್ದೆ. ಬಟ್ ಈ ವರ್ಷ ಗೊತ್ತಿಲ್ಲ, ಐಡಿಯಾ ಇಲ್ಲ. ಸೊ ನೋಡೋಣ ಏನಾಗುತ್ತೆ ಏನಂತ, ಸಂಜೆವರೆಗೂ ವೆಯ್ಟ್ ಮಾಡೋಣ. ಸೊ ಇವಾಗ ಹೊರಡ್ತಾ ಇದ್ದೀನಿ. ಸೊ ಬನ್ನಿ, ಯಾವ ಮೂವಿ ಅಂತ ಗೆಸ್ ಮಾಡಿ ನಾನು ಹೋಗ್ತಾ ಇರೋದು. ಗೊತ್ತಾಗಿರುತ್ತೆ ನಿಮಗೆ ಮೇ ಬಿ. ಸೊ ಕಂಡುಹಿಡೀರಿ ಯಾವ ಮೂವಿಗೆ ಹೋಗ್ತಾ ಇದ್ದೀನಿ ನಾನು ಅಂತ. ಲೆಟ್ಸ್ ಗೋ.
ಗೈಸ್ ಟೈಮ್ ಆಗೋಗೈತೆ. ಇನ್ನು 1/4 ಗಂಟೆ ಐತೆ. ಇಲ್ಲ 3:30 ಆಗೋಯ್ತು. 3:30ಗೆ ಸ್ಟಾರ್ಟ್ ಮಾಡಲ್ಲ ಮೂವಿಗೆಲ್ಲ. ಹೌದಾ? ಸ್ಟಾರ್ಟಿಂಗ್ ಇಲ್ಲಿ ನೋಡಿ ನಮ್ಮ ಜೊತೆ ಯಾರಿದ್ದಾರೆ. ಚೆನ್ನಾಗಿ ಕಾಣಿಸ್ತೈತಿ. ಎಲ್ಲಿದೆ ಅದು? ನೆಕ್ಸ್ಟ್ ಏನು ಹೇಳ್ತೀರಾ? ಕಾರಲ್ಲಿ ಕೂತಿದ್ರು ಗಾಳಿಗೆ ಕೂದಲೇ ಹಿಂದೆ ಕೂತಿದ್ದಲ್ಲ ಅದು ಇಲ್ಲೇನು ನಂತರ ಮಾಡಿಸ್ಕೋಬೇಕು. ಇಷ್ಟು ಮಾಡಿಸ್ಕೊತೀನಿ. ಅದು ಬಾಯಿ ಕಟ್ಟೆ ಮಾಡಿಸ್ಕೊಂಡು ಇಷ್ಟು ಮಾಡಿಸ್ಕೊತೀನಿ. ಇಷ್ಟಿತ್ತು ನಿಜ ಮಾಡಿಸ್ತೇನೆ ನನ್ನ ಬರ್ಡೇಗೆ. ಆಮೇಲೆ ಇನ್ನೂ ಡುಮ್ಮು ಕಾಣಿಸ್ತೀನಿ. ಆದ್ರೂ ಚೆನ್ನಾಗಿಲ್ವಾ? ಏನು ನಾನು ಏನು ಅಂತ ಕರೆಕ್ಟಾಗಿ ಹೇಳ್ಬೇಕು. ಚೆನ್ನಾಗಿಲ್ದೆ ನೀನು ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಿದ್ದೀನ ಏನು ಕ್ವಶನ್ ಕೇಳ್ತಿರೋ ಯವ್ವ. ಅದಕ್ಕೆ ತಾನೇ ಹೂವು ಇದ್ದಂಗಿದ್ದು ಹೂ ಕೋಸ ಡುಬ್ಬು ತಿದ್ದಿಯಲ್ಲ ಅಂತ ಅಂದ್ರಲ್ಲ, ಚೊಪ್ಪಿಯಾಗಿ ಇನ್ನೂ ದಪ್ಪ ಕಾಣಿಸ್ತೀಯಾ ಅಂತ ಹೇಳಿದ್ದು. ಇವ್ರು ನೋಡಿ ಬ್ಲ್ಯಾಕ್, ಇವರಿಬ್ರು ಬ್ಲ್ಯಾಕಲ್ಲಿ ಬಂದವ್ರೆ. ನನ್ನ ಪ್ಯಾಂಟ್ ಕಲರ್ ಶರ್ಟ್ ಹೇಳಿ ನನಗೆ ಚೆನ್ನಾಗಿದೆ ನೋಡಿ ಮಿರರ್. ವಾಶ್ರೂಮು ನಾನು ಏನು ಮಾಡಿದ್ದೀನಿ ಹೇಳು, ಮರ್ತ್ಕೊಂಡು ತಾಳಿನೇ ಹಾಕ್ಕೊಂಡಿಲ್ಲ ಸ್ನಾನ ಮಾಡಿದ್ಬಿಟ್ಟು ಹಂಗೆ ಬಂದಿದ್ದೆ. ಆಗುತ್ತಲ್ಲ ಏನು? ಸಾರಿ, ಕರೆಕ್ಟು. ನಾನು ಇದೇನದು ಬರೀ ಇದೈತಲ್ಲ ಅಂತ ನೋಡ್ತಾ ಇದ್ದೀನಿ. ನೀನು ಹಾಕಿಲ್ವಾ? ಈಗ ಕಾಣಿಸ್ತಾ ಇದೆ. ಓ, ಬ್ಯಾಕ್ ಕ್ಯಾಮ್ರಾ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ. ಹಿಂಗೆ ಇಟ್ಕೊಂಡ್ರೆ ಫುಲ್ ಫೇಸ್ ಕಾಣಿಸುತ್ತೆ. ಮುಖ ನೋಡಿ ಸಣ್ಣ ಕಾಣಿಸ್ತಾ ಇದೆ. ಸಣ್ಣನೇ ಇರುತ್ತೆ. ನಾನು ಗುಂಡು ಮಾಡಿದ ತಕ್ಷಣ ಎದ್ಬಿಟ್ರಲ್ಲ ನೀವು. ಹಂಗಾರೆ ಹೇಳು, ಕುತ್ಕೋತೀನಿ. ಬಿಡ್ತಿದ್ದಾರೆ. ಎಷ್ಟನೇದು? ಅಲ್ಲೊಂದು ಡೋರ್ ಓಪನ್ ಐತೆ. ಮೂರನೇದೇನಾ? ಸ್ಕ್ರೀನ್ ಫ್ರೀ. ಇವಾಗ ಬಿಟ್ಟಿದ್ದಾರೆ, ಓಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಮೂವಿ ಹೆಂಗಿರುತ್ತೆ ಹೇಳ್ತೀನಿ. ಬನ್ನಿ ಸೌಂದರ್ಯ ಅವರೇ. ಹಾಂ, ಎಂಟರ್ ಆಗ್ತಾ ಇದ್ದೀವಿ ಇವಾಗ.
Oh, shit. Hey, I just had to pull up You directions. said you had something for me? I left it at home. Okay. Anyone in the room? Yes, more than anyone. Nikki, Yeah? does your dad really have cancer? No, no, no. What? No, 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 don't do that! I thought we were having a nice date! Why does it matter? I thought we were having a nice date! It's okay. We are. ಸೌಂಡ್ ಇದು ಮಳೆ ಬರ್ತಿದೆ. ಮಳೆ ಬರ್ತಿರ್ಬೇಕು, ಅದೇ ಸೌಂಡು ತಾನೇ. ಸೌಂಡ್ ಪ್ರೂಫ್ ಇಲ್ವ ಇದು? ನಾನು ಮೂವಿದು ಅಂದ್ಕೊಂಡಿದ್ದೀನಿ ಇಷ್ಟೊತ್ತರೆಗೂ. ಏನು ಮೇಲ್ಗಡೆ ಶೀಟ್ ಹಾಕ್ಕೊಂಡಿರ್ಬೇಕು. ಅಲ್ಲ, ಮೂವಿ ಯಾವಾಗಲೂ ಮಳೆ ಬಡಿಸ್ತಾರೆ. ನಾನು ಹಂಗೆ ಅಂದ್ಕೊಂಡೆ. ಅದು ಸೀಟ್ ಎಲ್ಲ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ನಾನು ಹೋಗಿರೋಷ್ಟರಲ್ಲೆಲ್ಲ ಬೆಸ್ಟ್. ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅದಕ್ಕಿಂತ ಬೆಸ್ಟು. ಇಂಟರ್ವಲ್ಲು ಗಾಬರಿ ಆಗ್ಬಿಟ್ಟು ಇರೋ 2 ಸೀನ್ಗೆ ಗಾಬರಿ ಆಗ್ಬಿಟ್ಟು. Right now, as a smoker, you can get a heart attack. ಹೆಂಗಿತ್ತು ಮೂವಿ? ಮನೆಯಲ್ಲೇ ನೋಡ್ತಿದ್ರಪ್ಪ, ಮೂವಿಗೆ ಬೇರೆ ಬಂದು ನೋಡ್ಬೇಕಿತ್ತ. ಎಷ್ಟು ಹಾರರ್ ಆಗಿದೆ ಗೊತ್ತಾ, ದೇವ್ರ ಮೈಯೆಲ್ಲ ಜುಂಪ್ ಅಂತ ಇದ್ರೆ. ಹಾರಲ್ಲ, ಅದು ಸೈಕೋ. ಅದು ಒಂಥರ ಒಳ್ಳೆ ಹಾಗೆ ತಾನೇ ಆಡ್ತಿದ್ದಿದ್ದು, ಸೇಮ್. ಸೊ ಇವಾಗ ರಿಟರ್ನು ಹೊರಡ್ತಾ ಇದ್ದೀವಿ. ಹೆಂಗಿತ್ತು? ಎದ್ರುಕೊಳ್ಳಿಲ್ವಾ? ವಾಯ್ಸ್ ಭಯ, ಅವಳ ವಾಯ್ಸ್ ಭಯ ಆಗುತ್ತೆ. ಸೌಂಡ್ ಸೌಂಡ್ ಅಷ್ಟೇನಾ ಅವಳ ಮೂಮೆಂಟ್ಗೆ? ಮೂಮೆಂಟ್ ಫುಲ್ಲು ಜೋರು ಮಳೆ ಬಂದ್ಬಿಟ್ಟಿದೆ. ಕಾರಲ್ಲಿ ಬಂದಿದ್ದಕ್ಕೆ ಬಚಾವು. ಬೈಕಲ್ಲಿ ಏನಾದ್ರು ಬಂದಿದ್ದಿದ್ರೆ, ಬೈಕಲ್ಲಿ ಬಂದು ಬೇಗ ಹೊಂಟೋಗೋಣ ಅಂತ ಅಂದ್ಕೊಂಡ್ವಿ. ಬೈಕಲ್ಲಿ ಬಂದಿದ್ರೆ ನೆನ್ಸ್ಕೊಂಡು ಹೋಗ್ಬೇಕಿತ್ತು. ಮೈ ಅದನ್ನೇ ಹೇಳ್ತಾವ್ರೆ. ಸೊ ತಲೆ ಯಾಕೋ ದಿಮ್ಮಂತೈತೆ. ಅದಕ್ಕೆ ಇಲ್ಲಿ ಮಾಲ್ಗುಡಿ ಚಾ, ಟೀ, ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಜೀವನದಲ್ಲಿ ಆ ಮೊಬೈಲ್ಗೆ ಹೇಳ್ದಷ್ಟು ನನಗೆ ಹೇಳ್ಬಿಟ್ಟಿದ್ರೆ ಎಷ್ಟು ಅರ್ಥ ಆಗ್ಬಿಡೋದೇನೋ. ಬ್ಲಾಗರ್ ಅಲ್ವಾ, ಜಾಸ್ತಿ ಫೋನಿಗೆ ಅಟ್ಯಾಚ್ ಆಗಿರ್ತೀವಿ. ಸೊ ಬಿಸಿ ಟೀ ಕುಡಿಯೋಣ. ನಮ್ಮ ಸೋನು ಒಳ್ಳೆ ಫಾರಿ ನೋಡ್ತಾರ, ಸಾರಿ ಇಂಗ್ಲೀಷ್ ಅವ್ರ ಕಲಿಸ್ತಾಳ. ಇಂಗ್ಲೀಷ್ ನೋಡ್ತಾರ. ಸೊ ಬನ್ನಿ. ಫೋಕಸ್ ನೀವು ಯಾಕೋ ಕೇಳಿ ಇನ್ನೊಂದ್ಸಲ. ಆಫ್ ಮಾಡ್ದಮ್ಮ. ಯಾಕ್ರಿ? ಮದ್ದೂರೊಡೆ ಥರ ಇದು. ಮದ್ದೂರೊಡೆ ಅಲ್ಲ. ಟೀ ಕುಡ್ದಿದ್ಕೆ ಏನೋ ಒಂಥರ ನೆಮ್ಮದಿ, ಎನರ್ಜಿ ಬಂತು. ಎನರ್ಜಿ ತಗೊಳ್ಳಿ, ಸ್ವಲ್ಪ ತಗೊಳ್ಳಿ. ಗಟ್ಟಿದೆ ಅಲ್ಲ.
ಗಟ್ಟಿ ಗಟ್ಟಿ ಐತೆ. ಇವ್ರು ಮಧುರ್ ವಡೆ ಅನ್ಕೊಂಡು ತಗೊಂಡ್ರು. ಇವಾಗ ನಮ್ಮೂರು ಸರ್ಕಲ್ ಹತ್ರ ಬಂದಿದ್ದೀವಿ. ಕೇಕ್ ಕಟ್ ಮಾಡ್ಸೋಣ ನಮ್ಮ ಅಪ್ಪ ಅಮ್ಮನಿಗೆ ಅಂತ. ಸೊ ಅಲ್ಲೊಂದು ಕಡೆ ಕೇಕ್ ನೋಡಿದ್ವಿ, ನನಗೆ ಅದು ಇಷ್ಟ ಆಗಲಿಲ್ಲ ಹನಿ ಕೇಕು. ಸೊ ಇಲ್ಲಿ ಯಾವುದಾದ್ರು ಇರುತ್ತಾ ಅಂತ ನೋಡ್ತಾ ಇದ್ದೀವಿ. ಇದು ಪೀಸ್ ಬಿಟ್ಟರೆ ಹನಿ ಕೇಕ್ ಇದೆ ಅಷ್ಟೇ. ಇಲ್ಲಿ ಪೀಸು ಚಾಕ್ಲೇಟ್ದು. ಯಾವುದು? ಏಯ್ ರೀ, ಅದು ಫುಲ್ಲು ಮೇಲ್ಗಡೆ ಚಾಕ್ಲೇಟ್ ಇದೆಯಾ, ಒಳಗಡೆ ಫುಲ್ಲು ಬನ್ ಇರುತ್ತೆ. ಇದು ಬರ್ಡೇ ಕೇಕಾ? ಅಪ್ಪ ಅಮ್ಮ ಅವನೆಲ್ಲಾದ್ರೂ ಆಡಕ್ ಹೋಗಿರ್ತಾನೆ. ಅಪ್ಪ ಅಮ್ಮ ಅಂತ ಹಾಕ್ಬಿಡಿ. ಹಾಕ್ತಾವ್ರವ್ರು ಆರಂದ್ರೆ ಮೇಡಮ್ ಹಂಗೆ ಬರೀ ಇವಾಗ ರೆಡಿಯಪ್ಪ. ಊರಿಗೆ ಬಂದ್ವಿ, ಕತ್ಲೇಲಿದ್ದೀವಿ, ಕರೆಂಟ್ ಹೊಂಟೋಗೈತೆ. ಮಳೆ ಅಲ್ವಾ, ಕರೆಂಟ್ ತೆಗ್ಬಿಟ್ಟವ್ರೆ. ಏನೂ ನಾವು ಕಾಣಿಸ್ತಾನೆ ಇಲ್ಲ. ನನ್ನ ವಾಯ್ಸ್ ಕೇಳಿಸ್ತಾ ಇರ್ಬೋದು ನಿಮಗೆ. ಬನ್ನಿ ಇವಾಗ ಸರ್ಪ್ರೈಸ್. ಹ್ಯಾಪಿ ಆ್ಯನಿವರ್ಸರಿ ಕಣಮ್ಮ. ಹ್ಯಾಪಿ ಆ್ಯನಿವರ್ಸರಿ ಕಣಪ್ಪ. ಕೇಕ್ ಕಟ್ ಮಾಡ್ಸೋಣ ಅಂತ. ಸೋನು ಮನೆಗೆ ಹೋಗು ಅಂದ್ರೆ ಮಮ್ಮಿ ಮನೆಗೆ ಹೋಯ್ತೀವಿ ಅಂತಂತೆ. ಕರೆಂಟ್ ಇಲ್ಲ. ಹಾ, ಈಗ ಕಾಣಿಸುತ್ತೆ. ಲೈಟ್ ಕ್ಯಾಮ್ರಾಮನ್ ಲೈಟ್ ಬಿಡ್ತಾವ್ರೆ. ಕ್ಯಾಮ್ರಾಮನ್ ಲೈಟ್ ಬಿಡ್ತಾರೆ. ಲೈಟ್ ಬಾಯ್ ಸಾರಿ ಲೈಟ್ ಬಾಯ್. ಏಯ್ ಕಾಣಿಸ್ತಿಲ್ಲ ರೀ, ಕರೆಕ್ಟಾಗಿ ಬಿಡಿ. ಹಿಂಗೆ ನೋ ಹಂಗೆ ತಾನೇ ಕರೆಯೋದವಳು ಹೇಳೋದು. ದೇವು ತರ ಮನೆಲ್ಲ ಆಡೋ ಫಸ್ಟ್ ಕಟ್ ಮಾಡ್ರಪ್ಪ. ಇದು ಹ್ಯಾಪಿ ಆನಿವರ್ಸರಿ ಅಣ್ಸು. ಇದಕ್ಕೆ ಮತ್ತೆ ಅಂಟಿಸ್ಬಿಟ್ಟು ಕೈಲಿ ಹಿಡ್ಕೋ ಸಾಕು. ತಳಪ್ಪ ಹಿಡ್ಕೊಳಪ್ಪ. ಕಣ್ಗೂ ಸಾರು ಆಮೇಲೆ ಸೈಡ್ಗೆ ಹಿಡ್ಕೋ. ಸೋನು ಇಸ್ಕೋದು. ಒಬ್ರು ಇಟ್ಕೊಂಡು ನೀನು ಕೈ ಅಡ್ಡ ಕೊಡ್ಬಿಡ ಸೋನು. ಅಪ್ಪ ಇಟ್ಕೊಳ್ಳಿ ಬಿಡು. ಕ್ಯಾಪ್ಚರ್ ಮಾಡ್ಬೇಡಿ, ಇಟ್ಕೊತಿಂತಾರೆ. ಎಷ್ಟನೇ ವರ್ಷದ ಹೇಳಲಿಲ್ಲ? 34 33. ಹ್ಯಾಪಿ ಆನಿವರ್ಸರಿ. ಸಾಫ್ಟ್ ಇಟ್ಕೋತೀರಾ? ಹಾನಾಗೈತೆ ತಾನೆ. ಕಟ್ ಮಾಡ್ತಾರೆ. ಕಟ್ಟಾಗೈತೆ. ಏನು ಹೇಳಲಿಲ್ಲ? ಹೇಳಿದ್ನಲ್ಲ ಹ್ಯಾಪಿ ಆನಿವರ್ಸರಿ ಅಂತ. ಚೆನ್ನಾಗಿದೆ ಕೇಕು. ಬ್ರೆಡ್ನ ಐಸ್ ಇದನ್ನು
ಸಕ್ಕರೆ ನೀರಲ್ಲ ಅಜ್ಜಿಬಿಟ್ಟು ಐಸ್ ಕಿಟ್ಟವ್ರೆ. ನೀವು ಹೋಗಿ. ನಂಗೆ ಇದಕ್ಕಿಂತ ಅನಿಕೆ ಇಷ್ಟಪ್ಪ. ಚೂರು ಸೈಡಲ್ಲಿ ಕಟ್ ಮಾಡಿ ಅಪ್ಪ ಕ್ರೀಮ್ ಜಾಸ್ತಿ ಹಾಕ್ಬಿಡ್ತಾರೆ. ಅಯ್ಯೋ ಯಾಕೆ ಮಗು ಚೂರು ಎತ್ಕೊತ ನಾವೇ ಕುಡ್ದಿಲ್ಲ ಚೂರಲ್ಲಿ ಇರಮ್ಮ. ಯಾಕ್ರಿ ಶೇಕ್ ಮಾಡ್ತಿದ್ದೀರಾ? ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಬಿಡು ಕಟ್ ಮಾಡ್ಕೊಡ್ತಾಳ ಅವ್ರು ಇಷ್ಟ. ಆದ್ರೂ ಬರೋ ಸ್ಪೂನ್ ಎತ್ಕೊಂಡು ಹಿಂಗೆ ಹೇಳ್ಬಿಟ್ಟು ಸ್ಪೂನಲ್ಲಿ ಹೆಂಗೆ ತಿನ್ಸಿದ್ರೆ ಆಯ್ತಿತ್ತು ತಾನೇ ಅಲ್ವಾ? ಈ ಕಡೆ ತಿರ್ಕೊಳ್ಳಿ. ಕರೆಂಟ್ ಬಂತು. ಟಿವಿ ಬೇಗ ಆನ್ ಆಗೋಯ್ತು. ಚೆನ್ನಾಗಿತ್ತು ತಿನ್ನಲ್ಲ. ಸತ್ತಿ ಇದನ್ನೇ ತಗೋಬರ್ತೀನಿ ಅಂದ ನಾನು ಡ್ರೈ ಫ್ರೂಟ್ಸ್ ಇರೋ ಅಂತದು ರಾಮನಗರ ಹೋಗ್ಲಿಲ್ಲ ನಾವು, ಬಿಡದಿ ಮೇಲೆ ಬಂದಿರೋದು. ಚೆನ್ನಾಗಿದ್ಯಾ? ನಾಟ್ ಬ್ಯಾಡ್. ಅದಕ್ಕೆ ಬೇರೆ ರಿವ್ಯೂ ಬೇರೆ ಕೊಟ್ಬಿಟ್ಟು ಹೋಗಲ್ಲ ಯಾವಾಗ ನಾವು ಇದೇ ಜಾಸ್ತಿ ಏನಮ್ಮ ಇದು ಬೇಳೆ ಏನಿದು? ಹೆಸರು ಬೇಳೆ ಪಾಯಸ. ನಾನು ಬೇಳೆ ಪಾಯಸ ಇದು ಹೆಸರು ಬೇಳೆ ಪಾಯಸ ಮಾಡಿದ್ದಾರೆ ನಮ್ಮಮ್ಮ. ಹಾಕೊಡು ತಿಂತೀವಿ ಅಂತ ಹೇಳಿದ್ವಿ. ಇದೇನು ಮಾಡಿದ್ದೆ? ಪಲಾವ್ ಮಾಡಿದ್ದ. ಟೊಮೊಟೊ ಗೊತ್ತು ಟೊಮೊಟೊ ಅದು ಬರೀ ಎಳ್ಳೋಟ ಹಾಕಿ ಮಾಡಿದ್ನಲ್ಲ. ಇವಾಗ ಚಿಕನ್ಗೆಲ್ಲ ರೆಡಿ ಮಾಡ್ಕೋತಾ ಐತೆ, ಚಿಕನ್ ಸಾಂಬಾರು ಮಾಡೋಕ್ಕೆ ಅಂತ. ಇದು ಆಕ್ಚುಲಿ ಸೂಟ್ ಆಗಿದ್ದು. ಇವಾಗ ರಿಟರ್ನ್ ಹೊರಟಿದ್ದೀವಿ. ಲಿಶಾಂತ್ನ ಕರ್ಕೊಂಡು ಬರಬೇಕು, ಚನ್ನಪಟ್ಟಣಕ್ಕೆ ಹೋಗ್ಬೇಕು. ಚೆನ್ನಾಗಿದ್ದೀರಾ? ಹಾಂ. ಕಣ್ಣು ಮುಚ್ಚು, ಕಣ್ಣು ಮುಚ್ಚು, ಕಣ್ಣು ಮುಚ್ಚು. ಕಣ್ಣು ಮುಚ್ಚು, ಕಣ್ಣು ಬಿಡು. ಮಿಸ್ ಮಾಡ್ಕೊಂಡೆ ಅಮ್ಮನ ನೀನು? ಎಷ್ಟು ಮಿಸ್ ಮಾಡ್ಕೊಂಡೆ? ಜಾಸ್ತಿ ನನ್ನ ಅಲ್ವಾ ಲಿಶಾ? ನನ್ನ ಲಿಶೋ ಬರ ಮುನ್ನೆ. ಅಯ್ಯೋ ಅಯ್ಯೋ. ನಾನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಗೊತ್ತಾ? ಬಾರಪ್ಪ ಇವಾಗ ನಾವು ಹೋಗೋಣ. ಬಾರೆ ಮಗ್ನೆ ಬಾ ಹೋಗೋಣ. ಥ್ಯಾಂಕ್ ಯು ಚಿನ್ನು. ಚಿನ್ನೋಕ್ಕ ಚೆನ್ನಾಗಿ ನೋಡ್ಕೊಂಡ್ಲ ನಿನ್ನ? ನೋಡು ಚಿನ್ನೋಕ್ಕ ಚೆನ್ನಾಗಿ ನೋಡ್ಕೊಂಡ್ಲಂತೆ ಅಮ್ಮ ಥರ. ಲಪಿಕನ್ನ ಲಪಿಕನ್ನ ಚೆನ್ನಾಗಿದ್ದ 3 ದಿನ?
ಒಂದು ಸಣ್ಣ ಥ್ಯಾಂಕ್ ಯು ಚಿನ್ನು, ಥ್ಯಾಂಕ್ ಯು. ಆಟ ಆಡ್ತಿದ್ದಾಗ ಕಟಿಂಗ್ ಮಾಡಿದ್ದ ಅನ್ನದಿಂದ ಯಾರು ತಿನ್ಸಿದನ್ನ ಅಕ್ಕ ಇಲ್ಲಿ ಎಲ್ಲಿ ನಿಲ್ಸಿದ್ದಕ್ಕ? ಅಲ್ಲ ಎಲ್ಲ ಒಬ್ಬೊಬ್ರು ತಾವು ಕೂತಾವ್ ನೋಡು. ಲೈಟ್ಗೆ ಅಡ್ಡ ನಿಂತಿದ್ಯಾ? ಸೊ ಇವಾಗ ಊಟಕ್ಕೆ ಅಂತ ಕೂತಿದ್ದೀವಿ. ರಾಗಿ ಮುದ್ದೆ, ಚಿಕನ್ ಸಾಂಬಾರ್. ಗೊತ್ತಿಲ್ಲ, ನೀವು ತಿಂದ್ರೆ ಹಾಕಲ್ರಿ. ಬಾಯ್ ಲಪ್ಪಿಕ್ಕು, ಬಾಯ್. ಬಾರಪ್ಪ ಆಯ್ತು. ಬಾಯ್ ಬಾಯ್ ಮಗನೇ, ಬಾಯ್ ಚಿನ್ನು, ಬಾಯ್ ಬಾಯ್. ಗೈಸ್ ಇವಾಗ ಜಸ್ಟು ನಮ್ಮನೆ ಹತ್ರ ಬಂದ್ವಿ. ವಿಕ್ಸ್ ಹಚ್ಕೊಂಡಿದ್ದೀನಿ ನಾನು, ಕೂದಲೆಲ್ಲ ಕಚ್ಕೊಬಿಟ್ಟೈತೆ. ಏನು ತಲೆ ಸುತ್ತೈತೆ ಅಂದರೆ ಯಪ್ಪ ಆಗ್ತಾಯಿಲ್ಲ. ನಿದ್ದೆ ಮಾಡೋಣ ಅನ್ನಿಸ್ತೈತೆ. ಬಾಳೆಹಣ್ಣು ತಿನ್ನಬೇಕು. ನಿಶಾಂತ್ಗೂ ಬಾಳೆಹಣ್ಣು ತಿನ್ನಿಸ್ತೀನಲ್ಲ, ಸೊ ಅದಕ್ಕೆ ಇಲ್ಲಿ ಪಕ್ಕದಲ್ಲೇ ಅಂಗಡಿ ಇದೆ, ಬಾಳೆಹಣ್ಣು ತೊಗೊಂಡು ಬರೋಣ ಅಂತ ಬೈಕ್ ಎತ್ಕೋತಾ ಇದ್ದಾರೆ. ಬಾಳೆಹಣ್ಣು ತೊಗೊಂಡು ಬಂದು ಮನೆಗೆ ಹೋಗ್ಬಿಟ್ಟು ಮಲ್ಕೋತೀನಿ ಗೈಸ್. ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್. ಏನೇ ಇವನೇ ನೋಡ್ರಿ.